ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಲ್ ಪೆಪ್ಪರ್ದು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಓಕೆ, ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಓಕೆ, ಎಣ್ಣೆ ಬಿಸಿ ಆಗ್ತಾ ಇದೆ. ನಾನಿಲ್ಲಿ ಎಲ್ಲದೂ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ಇದು ಗ್ರೀನ್ ಕ್ಯಾಪ್ಸಿಕಮ್, ಇದು ಯೆಲ್ಲೋ, ಇದು ರೆಡ್ ಕಲರ್. ಸೊ ಎಣ್ಣೆ ಬಿಸಿ ಹಾಕಿದಂಗೆ ಇದೆಲ್ಲದನ್ನು ಹಾಕಿ ಫ್ರೈ ಮಾಡ್ತೀನಿ. ಇದರಲ್ಲಿ ಯಾವುದೇ ರೀತಿಯಾದ ಮಸಾಲೆ ಇರಲ್ಲ. ಇದು ಫ್ರೈಡ್ ರೈಸ್ ಯಾವ ರೀತಿ ಅಂದರೆ, ಈ ತರಕಾರಿಗಳೇನಿದೆ ಇದ್ರದ್ದು ಫ್ಲೇವರ್ಸ್ ರೈಸ್. ಸೊ ಅದು ಒಂಥರ ಚೆನ್ನಾಗಿರುತ್ತೆ. ಫಸ್ಟಿಗೆ ಶುಂಠಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅದು ಜಸ್ಟ್ ಒಂದ್ಸಲ ಈ ಥರ ಕೈ ಆಡಿದ ತಕ್ಷಣ ಆನಿಯನ್ಸ್, ನೆಕ್ಸ್ಟ್ ಕ್ಯಾರೆಟ್, ಈಗ ಬೀನ್ಸ್ ಹಾಕ್ತೀನಿ. ಇದು ಜಸ್ಟ್ 2 ನಿಮಿಷ ಕೈ ಹಾಕಿದ ಹಾಗೆ ಈ ಬೆಲ್ ಪೆಪ್ಪರ್ಸ್ನ ಹಾಕ್ತೀನಿ. ಯಾವಾಗಲೂ ಮಸಾಲೆ ಹಾಕಿ ನಾವು ರೈಸ್ ತಿಂದಾಗ ಯಾವಾಗಲಾದ್ರೂ ಚೇಂಜ್ ಬೇಕು ಅಂತ ಅನ್ಸುತ್ತೆ ಅಲ್ಲ. ಸೊ ಇದಕ್ಕೆ ಯಾವುದೇ ರೀತಿ ಮಸಾಲೆ ಇಲ್ಲದೆ ಈ ತರಕಾರಿಗಳದ್ದು ಏನು ಫ್ಲೇವರ್ ಇದೆ ಇದು ರೈಸ್ ಜೊತೆ ಮಿಕ್ಸ್ ಆಗುತ್ತಲ್ಲ, ಅದೇ ಒಂದು ಸ್ಪೆಷಲ್ ಈ ರೈಸ್ದು. ಇದೊಂದು 30% ಫ್ರೈ ಹಾಕಿದಾಗ ನಾನು ಎಲ್ಲ ಹಾಕ್ತಾ ಇದ್ದೀನಿ ಇದರಲ್ಲಿ. ನೋಡಿ, ಇದು ನೋಡೋಕ್ಕೂ ತುಂಬಾ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಈಗ ಇದಕ್ಕೆ ಉಪ್ಪು ಹಾಕಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಟೇಸ್ಟ್. ಹಾಗೆ ಒಂದು ಮರ್ತ್ಬಿಟ್ಟಿದ್ದೆ ನಾನು, ಮೆಣಸಿನ್ಕಾಯಿ. ಒಂದೇ ಒಂದು ಮೆಣಸಿನ್ಕಾಯಿನ ಈ ರೀತಿ ಸೀಳಿ ಹಾಕ್ತಾ ಇದ್ದೀನಿ. ಅದು ಫ್ರೈ ಆಗಲಿ ಅಷ್ಟರಲ್ಲಿ ನೋಡಿ, ನಾನು ಆಲ್ರೆಡಿ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಉದುರಾಗಿದೆ ಸ್ವಲ್ಪ. ಈ ರೀತಿ ಉದುರಾಗಿದ್ರೆ ಫ್ರೈಡ್ ರೈಸ್ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಬೇಕು. ಇದನ್ನ ಈಗ ಆ್ಯಡ್ ಮಾಡಲ್ಲ, ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ ಸ್ವಲ್ಪ. ಇಷ್ಟು ಇಟ್ಕೊಂಡಿರ್ತೀನಿ. ಇದು ಬೆಂದಿದೆ. ಇವಾಗ 1/4 ಸ್ಪೂನ್ ಮೆಣಸಿನ ಪುಡಿ ಹಾಕಿ ಕೈ ಆಡಿಸ್ತಾ ಇದ್ದೀನಿ. ರೈಸ್ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾವಾಗಲೂ ನಾವು ಯಾವುದೇ ರೈಸ್ ಮಾಡಿದ್ರು ಚೆನ್ನಾಗಿ ಅದನ್ನ ಬಿಸಿ ಮಾಡಬೇಕು.
ಆಗ ಫ್ಲೇವರ್ಸ್ ಚೆನ್ನಾಗಿ ರೈಸ್ಗೆ ಹೊಂದ್ಕೊಳ್ಳುತ್ತೆ. ನೋಡಿ ಇಲ್ಲಿ ನೀಟಾಗಿ ಈ ತರ ಮುಟ್ಟು ನೋಡಿದ್ರೆ ಬಿಸಿ ಇರಬೇಕು ತುಂಬ. ಫ್ರೈಡ್ ರೈಸ್ ರೆಡಿ ಆಯಿತು. ಹೀಗೆ ಇದಾಗಿದ ತಕ್ಷಣ ಸರ್ವ್ ಮಾಡಬಾರ್ದು. ಯಾವಾಗಲೂ ಇದು ಬಿಸಿ ಮಾಡಿ ಆದಮೇಲೆ ಮೊದಲಿಗೆ ಒಂದು ಪ್ಲೇಟ್ನ ಮುಚ್ಚಿ ಇಡಬೇಕು. ಸ್ಟವ್ ಆಫ್ ಮಾಡಿ ಪ್ಲೇಟ್ನ ಮುಚ್ಚಿ ಇಡಬೇಕು. ಒಂದೆರಡು ನಿಮಿಷ ಈ ರೀತಿ ಇಡೋದ್ರಿಂದ ಎಲ್ಲ ತರಕಾರಿಗಳ ಫ್ಲೇವರ್ಸು ಅನ್ನ ಜೊತೆ ಸರಿಯಾಗಿ ಮಿಕ್ಸ್ ಆಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ನಿಮಿಷ ಆದಮೇಲೆ ತೋರಿಸ್ತೀನಿ ಫ್ರೈಡ್ ರೈಸ್ ಹೇಗಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಬೆಲ್ ಪೆಪ್ಪರ್ ಫ್ರೈಡ್ ರೈಸ್ ರೆಡಿ ಆಯಿತು. ಇದನ್ನ ಮಯೋನೀಸ್ ಮತ್ತು ಕೆಚಪ್ ಜೊತೆ ಸರ್ವ್ ಮಾಡ್ತೀನಿ.